ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಡನ್ ಆಗಿ ಇವತ್ತು ನಾವು ಸಾಗರ ಹೋಗೋ ಪ್ಲಾನ್ ಮಾಡಿದೀವಿ. ನನಗೂ ಪ್ಲಾನ್ ಇರ್ಲಿಲ್ಲ ಆಯ್ತಾ. ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಒಂದು ಬಟ್ಟೆ ಸಹ ತಗೊಂಡಿಲ್ಲ. ನಮ್ಮ ಮನೆಯವರು ಲಾಂಗ್ ಆಫ್ ಇದೆ, ಇವತ್ತು ಫ್ರೈಡೇ ಆಯ್ತಾ. ಬಂದ್ರು ಆಫೀಸಿಂದ 3:30 ಅಷ್ಟೊತ್ತಿಗೆ. ಅದ್ ಏನ್ ಮನ್ಸ್ ಬಂತು ಅನ್ನೋ ದೇವ್ರಿಗೆ ಗೊತ್ತು. ತಕ್ಷಣ ಹೇಳಿದ್ರು ಬಾ ಸಾಗರ ಹೋಗೋಣ. ನಾನಂತೂ ಬೇರೆ ಯೋಚನೆ ಸಹ ಮಾಡಿಲ್ಲ, ಪಟ್ಟಂತ ಹೊರಟೆ ಬಿಟ್ಟೆ ಆಯ್ತಾ. ಅರ್ನಾಗೂ ಅಷ್ಟೇ ನಾನು ಜಾಸ್ತಿ ಡ್ರೆಸ್ ಎಲ್ಲ ಏನು ತಗೊಂಡ್ಬಂದಿಲ್ಲ, ಬಟ್ ಅವ್ರು ನನಗೆ ವಾರ್ನ್ ಮಾಡಿದ್ದಾರೆ ಸಂಡೇ ರಿಟರ್ನ್ ಬರ್ಲೇಬೇಕು ಅಂತ. ಏನಾದ್ರೂ ಆಗ್ಲಿ ನನಗೆ ಅರ್ಧ ದಿನ ಆದ್ರೂ ಸಾಗರ ಹೋಗೋದೊಂದು ಚಾನ್ಸ್ ಸಿಗತ್ತಲ್ಲ ಅಂತ ಹೊರಟೆ. ನೋಡಿ ಡಿಗ್ರಿ ಮಾಡ್ತಾ ಇದ್ದಾರೆ. ಸಾಗರ ಹೋಗೋ ರೂಟಲ್ಲೇನೆ ನಾವು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಇದು ನಿಯರೆಸ್ಟ್ ಯಲ್ಲಾಪುರ ಆಗುತ್ತೆ. ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ನಾನು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹಾಗೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಹರಕೆನೂ ಇತ್ತು, 5 ಗಂಟೆ ಕೊಡ್ತೀನಿ ಅಂತ. ಸೊ ಹಾಗಾಗಿ ನಾವು ಫಸ್ಟ್ ಹೋಗಿದ್ದೆ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ಹಾಗೆ ಸಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೂ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಹೋಗ್ಬೇಕಾದ್ರೆ ಟೈಮ್ ಆಗಿ ಹೋಗಿತ್ತು. ರಿಟರ್ನ್ ಬರ್ಬೇಕಾದ್ರೆ ಹೋಗೋಣ ಅಂತ ಅನ್ಕೊಂಡ್ವಿ. ಈ ದೇವಸ್ಥಾನ ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ. ಬಿಕಾಸ್ ಆಫ್ ವುಡನ್ ವರ್ಕ್ಸ್ ತುಂಬಾನೇ ಇದೆ ಇಲ್ಲಿ, ಹಾಗಾಗಿ ಟೈಮ್ ತಗೊಳ್ತಿದೆ ಅಂತ ಅಲ್ಲಿನ ಜನ ಹೇಳಿದ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ವರ್ಕ್ ಅಂದ್ಬಿಟ್ಟು. ನೋಡಿ, ಒಂದೊಂದು ಕಾರ್ವಿಂಗ್ಸ್ ಕೂಡ ತುಂಬಾನೇ ಲೈಕ್ ಏನ್ ಹೇಳ್ಬೋದು, ಇದಕ್ಕೆ ದೇವಸ್ಥಾನದ್ದು ನನಗಂತೂ ಇದೊಂಥರ ಕೇರಳ ವೈಬ್ಸ್ ಕೊಡ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಎಲ್ಲ ಕಡೆನೂ ತುಪ್ಪದ ದೀಪ ಹಚ್ಚಿದ್ರು. ಹಾಗೆ ಎಲ್ಲಿ ನೋಡಿದ್ರು ಅಲ್ಲಿ ಗಂಟೆ ಇತ್ತು. ತುಂಬಾನೇ ಇಷ್ಟ ಆಯ್ತು ನನಗಿದು. ಇಲ್ಲಿಂದ ಎದ್ದು ಬರಕ್ ಮನಸ್ಸೇ ಆಗಿಲ್ಲ. ಹಾಗೆ ನನಗೆ ಇವತ್ತಿನ ದಿನ ತುಂಬಾ ಬ್ಲೆಸ್ಡ್ ಅಂತ ಅನಿಸ್ತು. ರಿಟರ್ನ್ ಬರ್ಬೇಕಾದ್ರೆ ಸಿರ್ಸಿಯಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಇಲ್ಲೊಂದು ಹೋಟೆಲಲ್ಲಿ ನಾವು ಮಸಾಲೆ ಪುರಿ ತಿಂದು ಒಂದು ಹಾಫ್ ಕಾಫಿ ಕುಡಿದು ಹೊರಟ್ವಿ. ಇಲ್ಲಿ ನೋಡಿ ಅರ್ನ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ಅಂತ. ಹಾಗೆ ನಾವು ಸಾಗರ ಬಂದು ಮುಟ್ಟೋದು 9 o'clock ಆಗೋಯ್ತು. ನಾವು ಹೋಗ್ತಿದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡಿದ್ದು ನನ್ನ ತಮ್ಮ ನಿರಂಜನ್. ಅವನಿಗಂತೂ ತುಂಬಾನೇ ಖುಷಿ ಆಯ್ತಾ. ಅವನು ಅಂತಲ್ಲ, ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು ತುಂಬಾನೇ ಖುಷಿ ಪಟ್ರು. ಬಿಕಾಸ್ ನಾವು ತುಂಬಾ ದಿನ ಆಗಿತ್ತು ಸಾಗರ ಬರ್ದೇನೆ. ನೀವೇ ನೋಡಿ ಯಾವ ತರ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಗೊತ್ತಾ ಸಖಿ ತುಮ್ಕ ಗೊತ್ತಾ ಸಖಿ ಅಮ್ಮಲ್ಲ ಗೊತ್ತಸ್ಕಿ ತುಕ ಕೋಣ್ರಮ್ಮ ಹುಟ್ಟು ಶಾಂತಪ್ಪ ಅಯ್ಯ ಮರಿ ಅದಿಗೋ ಮೊಬೈಲ್ ಅಪ್ಪಡಿತ್ತಿಸಿದ ಮರಿ ಅದು ಗೊತ್ತೇಕಾ ಮರ್ಯಾದಿಸ್ರಿ. ಇವನಂತಹ ಇಲ್ಲಿ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾರೆ ಆಯ್ತಾ. ಇವಳು ಅಂತಲ್ಲ, ಯಾರ ಮನೇಲಾದ್ರೂ ಅಷ್ಟೇನೆ ಮೊಮ್ಮಕ್ಕಳು ಅಂದ್ರೆ ಜೀವ ಅಜ್ಜ ಅಜ್ಜಿಗೆ ಆ ತರ. ನಿಮ್ಮ ತರ ಬರೋದು ಸಹ ಅಪರೂಪ ಅಲ್ವಾ. ಸೊ ಹಾಗಾಗಿ ಅವಳು ಏನ ಮಾಡಿದ್ರು ಸಣ್ಣನೆ, ಅವಳು ಏನ್ ಬಂದ್ರು ಬಯೋದಿಲ್ಲ, ಎತ್ತಿ ಇಟ್ಬಿಟ್ಟಿದ್ದಾರೆ ಅವಳನ್ನ. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನನ್ನ ತಮ್ಮ ಮತ್ತೆ ಅವಳು ಅಂತ. ಹಾಗೇನೆ ರಾತ್ರಿ ಊಟಕ್ಕೆ ಅಮ್ಮ ಚಪಾತಿ, ಪನ್ನೀರ್ ಬುರ್ಜಿ, ಹಾಗೆ ಸ್ವಲ್ಪ ಕೋಸಂಬರಿ ಮತ್ತೆ ಚಪ್ರದವರೆದು ಪಲ್ಯ ಮಾಡಿದ್ರು. ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.